ಇಂದು ನಮ್ಮ ಶಾಲಾ ಹಂತದ ವಿಚಾರಗೋಷ್ಠಿಯಲ್ಲಿ ಕೃತಕ ಬುದ್ಧಿಮತ್ತೆ ಎಂಬ ವಿಷಯವನ್ನು ಕುರಿತು ಮಾತನಾಡುತ್ತಿದ್ದೇನೆ. ಜೋರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಪ್ರಬಂಧ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ಯಂತ್ರಗಳು ಹೊಂದಿರುವ ಬುದ್ಧಿವಂತಿಕೆಯಾಗಿದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ಮೊದಲು 1956ರಲ್ಲಿ ಜಾನ್ ಮೆಕಾರ್ಥಿ ಅವರು ಕೃತಕ ಬುದ್ಧಿಮತ್ತೆಯ ಪಿತಾಮಹ ಎಂದು ಕರೆಯುತ್ತಾರೆ. ತೀರ್ಮಾನಕ್ಕೆ ಬುದ್ಧಿಮತ್ತೆ ಪ್ರಪಂಚದ ಭವಿಷ್ಯ ಎಂದು ನಾವು ಹೇಳಬಹುದು. ತಜ್ಞರ ಪ್ರಕಾರ ನಾವು ಈ ತಂತ್ರಜ್ಞಾನದಿಂದ ನಮ್ಮನ್ನು ಪ್ರತ್ಯೇಕಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಇದು ಶೀಘ್ರದಲ್ಲೇ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗುತ್ತದೆ. ಅದರ ಅಡಿಯಲ್ಲಿ ನಾವು ಮಾನವ ಸಹಾಯದಿಂದ ವಿವಿಧ ಕಾರ್ಯಗಳನ್ನು ಮಾಡಬಹುದು. ಎಐ ಸಹಾಯದಿಂದ ಯಂತ್ರಗಳು ಕಲಿಯಲು, ಸಮಸ್ಯೆಗಳನ್ನು ಪರಿಹರಿಸಲು, ವಿಷಯಗಳನ್ನು ಯೋಚಿಸಲು ಇತ್ಯಾದಿಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಕೃತಕ ಬುದ್ಧಿಮತ್ತೆ ಉದಾಹರಣೆಗೆ ಯಂತ್ರಗಳಿಂದ ಮಾನವ ಬುದ್ಧಿವಂತಿಕೆಯ ಅನುಕರಣೆಯಾಗಿದೆ. ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯು ದಿನದಿಂದ ದಿನಕ್ಕೆ ವಿಕಸನಗೊಳ್ಳುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಬುದ್ಧಿಮತ್ತೆಯು ಮಾನವ ಜೀವನವನ್ನು ತೀವ್ರವಾಗಿ ಬದಲಾಯಿಸಲಿದೆ ಮತ್ತು ಪ್ರಮುಖವಾದವುಗಳನ್ನು ವಿಂಗಡಿಸುವ ಮೂಲಕ ಪ್ರಪಂಚದ ಎಲ್ಲ ಚಿಕ್ಕ ಇಕ್ಕಟ್ಟುಗಳನ್ನು ಕೊನೆಗೊಳಿಸುತ್ತದೆ ಎಂದು ನಂಬಲಾಗಿದೆ. ಸಮಸ್ಯೆಗಳು. ಈ ಆಧುನಿಕ ಯುಗದಲ್ಲಿ ನಮ್ಮ ಜೀವನವು ಹೆಚ್ಚಾಗಿ ಕಂಪ್ಯೂಟರ್ಗಳ ಮೇಲೆ ಅವಲಂಬಿತವಾಗಿದೆ. ಕಂಪ್ಯೂಟರ್ ಇಲ್ಲದೆ ಜೀವನದ ಬಗ್ಗೆ ಯೋಚಿಸುವುದು ಅಸಾಧ್ಯ. ನಮ್ಮ ಜೀವನವು ಸುಲಭವಾಗುವಂತೆ ಕಂಪ್ಯೂಟರ್ಗಳನ್ನು ಬುದ್ಧಿವಂತಗೊಳಿಸುವುದು ಬಹಳ ಮುಖ್ಯವಾಗುತ್ತದೆ. ಕೃತಕ ಬುದ್ಧಿಮತ್ತೆಯು ಕಂಪ್ಯೂಟರ್ಗಳ ಸಿದ್ಧಾಂತ ಮತ್ತು ಅಭಿವೃದ್ಧಿಯಾಗಿದೆ. ಇದು ಮಾನವನ ಬುದ್ಧಿವಂತಿಕೆ ಮತ್ತು ಇಂದ್ರಿಯಗಳನ್ನು ಅನುಕರಿಸುತ್ತದೆ. ಉದಾಹರಣೆಗೆ ದೃಶ್ಯ ಗ್ರಹಿಕೆ, ಭಾಷಣ ಗುರುತಿಸುವಿಕೆ, ನಿರ್ಧಾರ ಮಾಡುವಿಕೆ ಮತ್ತು ಭಾಷೆಗಳ ನಡುವಿನ ಅನುವಾದ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಜಗತ್ತಿನಲ್ಲಿ ಕ್ರಾಂತಿಯನ್ನು ತಂದಿದೆ. ಕೃತಕ ಬುದ್ಧಿಯ ಅಪ್ಲಿಕೇಶನ್ಗಳು. ಎಐ ಅನ್ನು ಆರೋಗ್ಯ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಶೀಘ್ರ ರೋಗ ನಿರ್ಣಯಕ್ಕೆ ಅನುವು ಮಾಡಿಕೊಡುವ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಕಂಪನಿಗಳು ಪ್ರಯತ್ನಿಸುತ್ತಿವೆ. ಕೃತಕ ಬುದ್ಧಿಮತ್ತೆಯು ಮಾನವ ಮೇಲ್ವಿಚಾರಣೆಯ ಅಗತ್ಯವಿಲ್ಲದೆ ರೋಗಿಗಳ ಮೇಲೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ತಂತ್ರಜ್ಞಾನದ ಆಧಾರಿತ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಈಗಾಗಲೇ ನಡೆಸಲಾಗುತ್ತಿದೆ. ಕೃತಕ ಬುದ್ಧಿಮತ್ತೆ ನಮ್ಮ ಸಮಯವನ್ನು ಉಳಿಸುತ್ತದೆ. ರೋಬೋಟ್ಗಳ ಬಳಕೆಯಿಂದ ಮಾನವ ಶ್ರಮ ಕಡಿಮೆಯಾಗುತ್ತದೆ. ಉದಾಹರಣೆಗೆ, ಕೈಗಾರಿಕೆಗಳಲ್ಲಿ ರೋಬೋಟ್ಗಳನ್ನು ಬಳಸಲಾಗುತ್ತದೆ. ಇದು ಬಹಳಷ್ಟು ಮಾನವ ಶ್ರಮ ಮತ್ತು ಸಮಯವನ್ನು ಉಳಿಸುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಎಐ ತುಂಬ ಪರಿಣಾಮಕಾರಿಯಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ವಿದ್ಯಾರ್ಥಿಗಳನ್ನೊಳಗೆ ಬೋಧನೆಯ ನವೀನ ವಿಧಾನಗಳನ್ನು ತರಬಹುದು. ಅದರ ಸಹಾಯದಿಂದ ವಿದ್ಯಾರ್ಥಿಗಳನ್ನು ಪರಿಕಲ್ಪನೆಗಳನ್ನು ಉತ್ತಮವಾಗಿ ಕಲಿಯಲು ಸಾಧ್ಯವಾಗುತ್ತದೆ. ಕೃತಕ ಬುದ್ಧಿಮತ್ತೆಯು ನವೀನ ತಂತ್ರಜ್ಞಾನದ ಭವಿಷ್ಯವಾಗಿದೆ, ಏಕೆಂದರೆ ನಾವು ಅದನ್ನು ಹಲವು ಕ್ಷೇತ್ರಗಳಲ್ಲಿ ಬಳಸಬಹುದು. ಉದಾಹರಣೆಗೆ, ಇದನ್ನು ಮಿಲಿಟರಿ ವಲಯ, ಆಟೋಮೊಬೈಲ್ಗಳು ಇತ್ಯಾದಿಗಳಲ್ಲಿ ಬಳಸಬಹುದು. ಮುಂಬರುವ ವರ್ಷಗಳಲ್ಲಿ ತಂತ್ರಜ್ಞಾನವು ದಿನದಿಂದ ದಿನ ವಿಕಸನಗೊಳ್ಳುತ್ತಿರುವುದರಿಂದ ನಾವು ಎಐ ಹೆಚ್ಚಿನ ಅಪ್ಲಿಕೇಶನ್ಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಕೃತಕ ಬುದ್ಧಿಮತ್ತೆಯ ವಿಧಗಳು. ಸಾಮರ್ಥ್ಯಗಳು ಮತ್ತು ಕಾರ್ಯಚಟುವಟಿಕೆಗಳ ಆಧಾರದ ಮೇಲೆ ಕೃತಕ ಬುದ್ಧಿಮತ್ತೆಯನ್ನು ಎರಡು ವಿಧಗಳಾಗಿ ವರ್ಗೀಕರಿಸಲಾಗಿದೆ. ಒಂದು ಕೃತಕ ಬುದ್ಧಿಮತ್ತೆ ವಿಧ 1, ಕೃತಕ ಬುದ್ಧಿಮತ್ತೆ ವಿಧ 2. ಕೃತಕ ಬುದ್ಧಿಮತ್ತೆ ವಿಧ 1. ಕಿರಿದಾದ ಎಐ. ಬುದ್ಧಿವಂತಿಕೆಗೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದನ್ನು ದುರ್ಬಲ ಎಐ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಅದರ ಮಿತಿಗಳನ್ನು ಮೀರಿ ಕಾರ್ಯನಿರ್ವಹಿಸುವುದಿಲ್ಲ. ನಿರ್ದಿಷ್ಟ ಕೆಲಸವನ್ನು ಮಾಡಲು ಇದು ತರಬೇತಿ ಪಡೆದಿದೆ. ನ್ಯಾರೋ ಎಐ ಕೆಲವು ಉದಾಹರಣೆಗಳೆಂದರೆ ಮುಖ ಗುರುತಿಸುವಿಕೆ, ಆಪಲ್ ಫೋನ್ಗಳಲ್ಲಿ ಸಿರಿ, ಮಾತು ಮತ್ತು ಇಮೇಜ್ ಗುರುತಿಸುವಿಕೆ, ವಾಟ್ಸಪ್, ಸೂಪರ್ ಕಂಪ್ಯೂಟರ್ಗಳು, ಕಾರುಗಳು, ಚೆಸ್ ಆಡುವುದು ಮತ್ತು ಸಮೀಕರಣಗಳನ್ನು ಪರಿಹರಿಸುವುದು ದುರ್ಬಲ ಎಐ ಕೆಲವು ಉದಾಹರಣೆಯಾಗಿದೆ. ಸಾಮಾನ್ಯ ಎಐ. ಈ ವ್ಯವಸ್ಥೆಯು ಮಾನವರು ಮಾಡಬಹುದಾದ ಪರಿಣಾಮಕಾರಿಯಾಗಿ ಪ್ರತಿಯೊಂದು ಅರಿವಿನ ಕಾರ್ಯವನ್ನು ನಿರ್ವಹಿಸಬಲ್ಲದು. ಸಾಮಾನ್ಯ ಎಐ ಮುಖ್ಯ ಲಕ್ಷಣವೆಂದರೆ ತನ್ನದೇ ಆದ ರೀತಿಯಲ್ಲಿ ಮನುಷ್ಯನಂತೆ ಯೋಚಿಸುವ ವ್ಯವಸ್ಥೆಯನ್ನು ಮಾಡುವುದು. ಅಂತಹ ಯಂತ್ರಗಳನ್ನು ರಚಿಸಲು ಇದು ಅನೇಕ ಸಂಶೋಧಕರ ದೀರ್ಘಕಾಲೀನ ಗುರಿಯಾಗಿದೆ.